ಬೆಂಗಳೂರಿನ ರೇಸ್ ಕೋರ್ಸ್ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ದಾಳಿ ವೇಳೆ ಅನಧಿಕೃತ ಬೆಟ್ಟಿಂಗ್ ದಂಧೆ ಬಯಲಾಗಿದೆ. ಅನಧಿಕೃತ ಬೆಟ್ಟಿಂಗ್ ಸೆಂಟರ್ನಲ್ಲಿ 3.45 ಕೋಟಿ 3.5 ಕೋಟಿ ಹಣ ಸೀಸ್ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ರಶೀದಿ ದಾಖಲೆ ಇಲ್ಲದೆ ಅಕ್ರಮವಾಗಿ ವ್ಯವಹಾರ ಆಗ್ತಾ ಇತ್ತಂತೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕರಣದ ಸಂಬಂಧ 66 ಜನರಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಬೆಟ್ಟಿಂಗ್ ದಂಧೆಯ ಜೊತೆಗೆ ಜಿಟಿಎಸ್ ವಂಚನೆ ಸಹ ಬೆಳಕಿಗೆ ಬಂದಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇರೋದು. ರೇಸ್ ಕೋರ್ಸ್ ಮೇಲೆ ದಾಳಿಯಾಗಿರೋದು ಸಿಸಿಬಿ ಅಧಿಕಾರಿಗಳಿಂದ. ಅಲ್ಲಿ ಅಧಿಕೃತವಾಗಿಯೂ ಆಗುತ್ತೆ, ಕೆಲವೊಂದಷ್ಟು ಅನಧಿಕೃತವಾಗಿ ಆಗುತ್ತೆ. ಬಟ್ ಈಗ ದಾಳಿಯಾಗಿದೆಯಲ್ಲ, ಇಲ್ಲಿ ಅನಧಿಕೃತವಾಗಿ ಬೆಟ್ಟಿಂಗ್ ದಂಧೆ ನಡೀತಾ ಇತ್ತು ಅನ್ನುವಂತಹ ವಿಚಾರ. ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಹೆಚ್ಚು ಕಡಿಮೆ 3.5 ಕೋಟಿ ಹಾರ್ಡ್ ಕ್ಯಾಶ್ ಸದ್ಯ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿರೋದು ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ. ಕಂತೆ ಕಂತೆ ಹಣ ಸೀಸ್ ಆಗಿರುವ ದೃಶ್ಯ. ಅನಧಿಕೃತವಾಗಿ ಬೆಟ್ಟಿಂಗ್ ದಂಧೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದು ಪೊಲೀಸ್ ಆಯುಕ್ತರು. ನಮ್ಮ ನಗರ ಸಿಸಿಬಿ ತಂಡದ ವಿಶೇಷ ವಿಚಾರಣೆ ದಳದವರು ಈ ಬ್ಯಾಂಗ್ಳೂರು ಟ್ರ್ಯಾಕ್ ರನ್ನಲ್ಲಿ ನಡೀತಾ ಇರ್ತಕ್ಕಂಥ ರೇಸ್ ಪಂದ್ಯಾವಳಿಗಳೇನಿದ್ದಾವೆ ಅದರಲ್ಲಿ ಅವುಗಳ ಮೇಲೆ ಏನು ಬೆಟ್ಟಿಂಗನ್ನು ಅಧಿಕೃತವಾಗಿ ಆಡ್ತಾರೆ, ಅದರ ಜೊತೆಗೆ ಈ ರೀತಿ ಅನಧಿಕೃತವಾಗಿ ಬೆಟ್ಟಿಂಗನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಯಾವುದೇ ರಸೀದಿ ಅಥವಾ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟುಕೊಳ್ಳದೇ ನೇರವಾಗಿ ಹಣದ ರೂಪದಲ್ಲಿ ಕೆಲವು ಈ ರೀತಿ ಬೆಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಹಣವನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದ್ದರಿಂದ ಇದು ಕಾನೂನಿನ